ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಥೋ ಹಜ ಹಜ ಏ ಸರಿಯಾಗಿ ಬಾಗ್ಲ ಹಾಕ್ರೋ ಜಲ್ದಿ. ಆ ನಾಯಿಗಳು ಮತ್ ಒಳಗ್ ಬಂದ್ರ ಹೈರಾಣ ಐತಿ. ಈ ಎಷ್ಟು ದಬ್ಬಿದ್ರು ಮತ್ ಹೊಳ್ಳಿ ಈ ಕಡೆ ಬರ್ಲಿಕ್ಕತ್ತವಲ್ಲ. ನೋಡ್ರಿ ಈ ಕಡೆನೆ ಜಲ್ದಿ ಜಲ್ದಿ ಬಾಗ್ಲ ಹಾಕ್ರಪ್ಪ. ಹಿಂಗೆ ಥೇಟ್ ನಿನ್ನೆ ನಾಯಿಗಿಂತ ಕಡೆಯಾಗಿ ಕಂಡಿದ್ದು ಪಾಕಿಸ್ತಾನದ ಆಟಗಾರರನ್ನ. ಅವ್ರ ಜೊತೆ ಒಂದು ಶೇಕ್ ಹ್ಯಾಂಡ್ ಇಲ್ಲ, ಒಂದು ಮಾತಿಲ್ಲ, ಕತೆ ಇಲ್ಲ. ಮತ್ತೇನ್ರಿ, ಆಪರೇಷನ್ ಸಿಂಧೂರ್ ಆದ್ಮೇಲೆ ಮೊದಲನೇ ಸಲ ಭಾರತ ಪಾಕಿಸ್ತಾನ ಮ್ಯಾಚ್ ನಡ್ಲಿಕ್ಕತ್ತಿತ್ತು. ಅದು ಏಷ್ಯಾ ಕಪ್ ಆಗ್ಲಿಕ್ಕೆ ಹೋಗಿ ಆಡಿದ್ದಾಯ್ತು. ನೋಡ್ರಿ, ಎಲ್ಲಾ ಕ್ರಿಕೆಟ್ ಮ್ಯಾಚ್ನಾಗೂ ಮೊದಲು ಟಾಸ್ ಆದ್ಮೇಲೆ ಎರಡೂ ಟೀಮಿನ ಕ್ಯಾಪ್ಟನ್ಗಳು ಕೈ ಕುಲುಕೋದು ಕಾಮನ್. ಆದ್ರೆ ಈ ಸಲ ಸೂರ್ಯ ಮಾತ್ರ ಟಾಸ್ ಆಗಿದ್ದೆ ತಡ ಅವ್ರ ಗಡಿ ನೋಡ್ಲೂ ಇಲ್ಲ, ಹಂಗೆ ಸೀದಾ ಹೊಂಟಿದ್ದೆ. ಕರೆಕ್ಟ್ ಅದ ಬಿಡ್ರಿ. ಮ್ಯಾಚ್ ಅಂತೂ ಶುರುವಾಯ್ತು. ಪಾಕಿಸ್ತಾನ ಬ್ಯಾಟಿಂಗ್. ಅಲ್ರಿ, ಈ ಪಾಕಿಸ್ತಾನದ ಬ್ಯಾಟ್ಸ್ಮನ್ಗಳು ನಮ್ ಬೌಲರ್ಗಳ ಕಣ್ಣಿಗೆ ನೂರ್ ಖಾನ್ ಏರ್ ಬೇಸ್ ಕಂಡಂಗಾಯ್ತೋ ಏನೋ ಹೆಂಗಂತೀನಿ. ಬುಡಕಿ ಇಟ್ಟಿಟ್ಟು ಹೊಡೆದ್ರು ನೋಡ್ರಿ. ಅವ್ರ ಕಡಿ ಬ್ಯಾಟ್ಸ್ಮನ್ಗಳು ಬರುದು ಹೋಗುದು ಅಷ್ಟೇ. ಕಡಿದಾಗಿ ಹೆಂಗು ಹಿಂಗು ಮಾಡಿ 127 ರನ್ ಹೊಡೆದು 128 ರನ್ ಟಾರ್ಗೆಟ್ ಕೊಟ್ರಪ್ಪ. ಈಗ ಯಾರದು ರಾಮಯ್ಯ ಅಂದ್ರ ಏನು ಪಾಕಿಸ್ತಾನಕ್ಕೆ ಮೀಸಲಾತಿ ಅಡಿದಾಗ ಇನ್ನ 5 ಓವರ್ ಎಕ್ಸ್ಟ್ರಾ ಹಾಕ್ಬೇಕಿತ್ತ? ಇಲ್ಲ ಬೌಂಡ್ರಿ ಇನ್ನೊಂದ್ ಸ್ವಲ್ಪ ಸಣ್ಣದ್ ಮಾಡ್ಬೇಕಾಗಿತ್ತ? ನೋಡ್ರಿ, ನಿಮ್ಮ ಮೊಮ್ಮಗನ ಕಾಲಕ್ಕ ಅದನ್ನು ಮಾಡೋಣ ಬಿಡ್ರಲ್ಲ, ಯಾರ್ ಬ್ಯಾಡಂತಾರ. ಅದಾದ್ಮೇಲೆ ನಮ್ಮವ್ರದ್ದು ಬ್ಯಾಟಿಂಗ್ ಹೆಂಗಿತ್ತಂದ್ರ ಭಾರಿ ಮಜಾ ಇತ್ತು. ಪಾಕಿಸ್ತಾನದ ಕಡೆಯಿಂದ ಲಾಟ್ ಫುಟ್ ಮಿಸೈಲ್ಗಳು ಬಂದಾಗ ಈ ನಮ್ಮ S-400 ಹೆಂಗ್ ಹೊಡೆದ್ ಹಾಕ್ತಲ್ಲ, ಹಂಗೆ ನಮ್ಮ ಬ್ಯಾಟ್ಸ್ಮನ್ಗಳು ಬಾರಿಸಿದ್ದು. ಈ ಮಜಾ ಏನಂದ್ರ ಸಿಕ್ಸರ್ ಹೊಡೆಯೋ ಮೂಲಕ ಮ್ಯಾಚ್ ಫಿನಿಶ್ ಮಾಡಿದಂತಹ ಸೂರ್ಯಕುಮಾರ್ ಯಾದವ್ ಆಮೇಲೆ ಎದುರಿಗಿದ್ದ ದುಬೆ ಅವ್ರ ಜೊತೆ ಸೀದಾ ಹೋಗಿದ್ದೆ. ಒಂದು ಶೇಕ್ ಹ್ಯಾಂಡ್ ಕೊಡ್ಲಿಲ್ರಪ್ಪ. ಪಾಕಿಸ್ತಾನದ ಆಟಗಾರರನ್ನ ನೋಡ್ಬೇಕಾಗಿತ್ತು ನೀವು. ಮರ್ಯಾದೆ ಬಿಟ್ಕೊಂಡ್ ಹಾಕೊಂಡ್ ನಿಂತಿದ್ದವು. ಬರ್ತಾರೇನೋ, ಶೇಕ್ ಹ್ಯಾಂಡ್ ಕೊಡ್ತಾರೇನೋ ಅಂತ ಅಲ್ಲಿ ಕತ್ತಿದ್ರು ಪಾಪ. ಆದ್ರ ನಮ್ಮ ಡಗ್ಔಟ್ನಾಗಿದ್ದ ಆಟಗಾರರು ಸಹಿತ ಸೀದಾ ಡ್ರೆಸ್ಸಿಂಗ್ ರೂಮ್ ಬಾಗ್ಲ ಹಾಕೊಂಡ್ ಬಿಟ್ರ ನೋಡ್ರಿ. ಒಂದ್ ಸ್ವಲ್ಪರೇ ಮಾನ ಮರ್ಯಾದೆ ಇದ್ದವ್ರಿಗೆ ಇಷ್ಟ ಸಾಕು ಬಿಡ್ರಿ. ಬಿಟ್ಟಿದ್ರ ಬ್ಯಾಟು, ಬಾಲು, ಗ್ಲೌಸ್ ಜೊತೆಗೆ ಗಾರ್ಡ್ ಸಹಿತ ತಗೊಂಡ್ ಹೋಗ್ತಿದ್ರೋ ಏನೋ. ಚಲೋ ಆಯ್ತು, ಹಿಂಗ ಮಾಡಿದ್ದು ಚಲೋ ಆಯ್ತು ಬಿಡ್ರಿ. ಇದೆಲ್ಲ ಆದ್ಮೇಲೆ ನಮ್ ಸೂರ್ಯ ಒಂದ್ ಮಾತು ಹೇಳ್ತಾರ್ರಿ. ಈ ಗೆಲುವನ್ನ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಅಂತ ಹೇಳಿ. ನೋಡ್ರಿ, ಪಾಕಿಸ್ತಾನಕ್ಕ ಹೆಂಗಂದ್ರ ಥೂ ಅಂತ ಉಗ್ದಂಗ ಆಯ್ತಿದು. ಪಾಕಿಸ್ತಾನ ಮೀಡಿಯಾಗಳದ್ರಾಗ್ನು ಇದ ಸುದ್ದಿಗ. ಇದೆಲ್ಲದಕ್ಕಿಂತ ಮೊದಲು ಮತ್ ಆಮೇಲೆ ಬಹಳ ಚರ್ಚೆ ಆಗಿತ್ತು ಅಂತಂದ್ರ ಭಾರತ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡಬೇಕಾ ಬೇಡ ಅಂತ ಹೇಳಿ. ಈ ಮೋದಿಜಿ ವಿರೋಧಿಗಳಂತೂ ಶುರು ಹಚ್ಕೊಂಡಿದ್ದರ್ರಿ ಸೋಷಿಯಲ್ ಮೀಡಿಯಾದಾಗ. ಒಂದು ಮಾತ್ರ ಅರ್ಥನೇ ಆಗುದಿಲ್ಲ ನನಗ, ಇವ್ರ ಲಾಜಿಕ್ ಏನು ಅಂತ ತಿಳಿಯೋದಿಲ್ಲ. ನಿಮಗ್ ತಿಳಿದ್ರೆ ಕಮೆಂಟ್ ಮಾಡ್ರಿ. ಯಾಕಂದ್ರ ನೋಡ್ರಿ, ಇವರಿಗೆ ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಆಡೋದು ಇಷ್ಟ ಇಲ್ಲ. ಆದ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರ ಇವ್ರು ಬಾಂಧವರು ಒದರಬಹುದು, ನಡೀತೈತಿ. ಅಲ್ಲ ಮತ್ತೀಗ ಇದೇ ಯುದ್ಧ ನಡೆಯೋ ಮುಂದ ಪಾಕಿಸ್ತಾನದ ಜೊತೆ ಭಾರತ ಯುದ್ಧ ಮಾಡಬಾರ್ದು ಅಂತ ಹೇಳಿ ಪಾಕಿಸ್ತಾನದ ಮೇಲೆ ಕನಿಕರ ತೋರಿಸಿದ್ದು ಯಾರು? ಇವರೇ ಇಲ್ಲ. ಈಗ ಕ್ರಿಕೆಟ್ ಆಡಬಾರ್ದು ಅಲ್ಲಿ ಕತ್ತಿರೋದು ಯಾರು? ಇವರೇ. ನೋಡ್ರಪ್ಪ, ಕ್ರಿಕೆಟ್ ಆಡಿದ್ದು ಸರಿನೋ ತಪ್ಪು ಅಂತ ನಾನ ಹೇಳ್ತೀನಿ ಕೇಳ್ರಿ, ನಂಗೆ ತಿಳಿದಷ್ಟ. ನೋಡ್ರಿ, ಈಗ ಮೊನ್ನೆ ಮೋದಿಜಿಯನ್ನ SCO ಸಭೆಗೆ ಆಹ್ವಾನ ಮಾಡಿದ್ರ, ಹೌದಾ? ಮೋದಿಜಿ ಚೀನಾ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷ ಪುಟಿನ್ ಎಲ್ಲಾರ ಜೊತೆನೂ ಮಾತುಕತೆ ಮಾಡಿದ್ರ. ನೋಡ್ರಿ, ಈಗ ಅದೇ ಸಭೆಗ ಪಾಕಿಸ್ತಾನದ ಪ್ರಧಾನಿನೂ ಬಂದಿದ್ರ, ಅವರಿಗೂ ಆಹ್ವಾನ ಕೊಟ್ಟಿದ್ರ. ಹಂಗಂತ ಹೇಳಿ ಮೋದಿಜಿ ಅವ ಬಂದಾನ ನಾ ಬರುವುದಿಲ್ಲ ಅಂತ ಅನ್ಲಿಕ್ಕೆ ಆಗ್ತದೇನ್ ಹೇಳ್ರಿ? ನಾವೇನ್ ಪಾಕಿಸ್ತಾನದ ಜೊತೆನ ಮಾತುಕತೆಗೆ ಹೋಗಿದ್ದು? ಹೌದಿಲ್ಲ? ಅರ್ಥ ಆಯ್ತಿಲ್ಲ? ಹಂಗೆ ನೋಡ್ರಪ್ಪ, ಇದೂ ಅಷ್ಟೇ. ನಾವ್ ಆಡ್ಲಿಕ್ಕೆ ಹೋಗಿದ್ದು ಏಷ್ಯಾ ಕಪ್, ಅಲ್ಲಿ ಅವ್ರದ್ದು ಟೀಮ್ ಸಿಕ್ಕದ ಅಷ್ಟೇ. ಇದು ಅರ್ಥ ಆಗೋರಿಗೆ ಅರ್ಥ ಆಗ್ತದ ಬಿಡ್ರಿ. ಇನ್ನು ದೇಶದ ವಿಷಯಕ್ಕೆ ಬಂದ್ರ ಮೋದಿಜಿ ಮತ್ತ ಅಕ್ರಮ ವಲಸಿಗರ ಬಗ್ಗೆ ಘರ್ಜನೆ ಮಾಡ್ಯಾರ. साथियों, कांग्रेस के लिए अपने वोट बैंक का हित ही सबसे बड़ा है। कांग्रेस देश हित की कभी परवाह नहीं करती। आज कांग्रेस देश विरोधियों की, घुसपैठियों की भी बहुत बड़ी रक्षक बन चुकी है। कांग्रेस जब सत्ता में थी तो घुसपैठ को बढ़ावा देती थी। और कांग्रेस चाहती है कि घुसपैठिए हमेशा के लिए भारत में ही बस जाए और भारत का भविष्य घुसपैठिए तय करे। एक समय में मंगलदोई ने असम की पहचान बचाने के लिए अवैध घुसपैठ के खिलाफ बहुत बड़ा आंदोलन देखा है, लेकिन पहले की कांग्रेस सरकार ने आप लोगों को इसकी भी सजा दी है, आपसे इसका बदला लिया है।
कांग्रेस ने यहां जमीन पर अवैध कब्जे होने दिए, हमारे आस्था के स्थानों पर हमारे किसानों के, आदिवासियों के हक की जमीन पर डाका डाला। बीजेपी एनडीए सरकार बनने के बाद अब उन स्थितियों को बदला जा रहा है, यहां के अवैध कब्जों को हटाया जा रहा है। हेमंत जी के नेतृत्व में असम में लाखों बीघा जमीन घुसपैठियों से मुक्त की जा चुकी है। दरंग जिले में भी बहुत बड़ी जमीन से कब्जा हटाया गया है। यहां गोरूखुंटी इलाके में कांग्रेस के समय घुसपैठियों का कब्जा था, आज वो जमीन वापस ले जा चुकी है। अब वहां किसानों के लिए गोरूखुंटी कृषि परियोजना चल रही है। ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದ್ರ ಬಹಳ ಸುದ್ದಿ ಅದಾವ ನೋಡ್ರಪ್ಪ ಮಾತಾಡ್ಲಿಕ್ಕ. ಅಲ್ಲ ನೋಡ್ರಿ, ಈಗ ಪಾಕಿಸ್ತಾನದ ಜೊತೆಗೆ ಭಾರತ ಮ್ಯಾಚ್ ಆಗಿದ್ದಕ್ಕ ಖಂಡಿಸ್ತಾರ, ಆದ್ರ ಅವ್ರದೇ ಪಕ್ಷದ ಶಿಕ್ಷಣ ಮಂತ್ರಿ ಪಾಕಿಸ್ತಾನ ಡ್ಯಾಶ್ ಅಂತ ಒದರಿದ್ದಕ್ಕ ಕ್ಲೀನ್ ಚಿಟ್ ನು ಕೊಟ್ಟು ಬಿಡ್ತಾರ್ರಿ. ನೋಡ್ರಿ ನಮ್ಮ ಶಿಕ್ಷಣ ಮಂತ್ರಿಗಳನ್ನ. ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ. ಹೇಳಿದೆ ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ. ಹೇಳಿದೆ ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ. ಅದು ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ. ಹೇಳಿದೆ ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ. ಹೇಳಿದೆ ವರ್ಡ್ಸ್ ಬೇರೆ, ಅದು ಹಂಗಿಲ್ಲೇ ಇಲ್ಲ. ಅದು ಯಾರ್ಯಾರೋ ಮಾತಾಡ್ತಾರ, ಆದ್ರ ಮಾತಾಡ್ಬೇಕಾದಂತ ಗೃಹ ಮಂತ್ರಿಗಳು ಮಾತ್ರ ಮಾತಾಡೋದಿಲ್ಲ. ನೋಡ್ರಿ, ಈಗ ಪಾಕಿಸ್ತಾನ ಪರ ಘೋಷಣೆ ಹೋಗಿದ್ರ ಅವರಿಗೆ ಸಪೋರ್ಟ್ ಅಂತ, ಅದೇ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ರ ಅವ್ರನ್ನ ಅರೆಸ್ಟ್ ಅಂತ. ಚಲೋ ಅದ ಬಿಡ್ರಪ್ಪ, ನಿಮ್ಮ ರೀತಿ ನೀತಿ ನಿಮಗ ಚಲೋ ಅನಿಸ್ಬೇಕದು. ಸಿಎಂ ಸಾಹೇಬ್ರ ಅವ್ರ ಜೊತೆಗಿರುವಂತ ಮಂತ್ರಿಗಳನ್ನು ಹೆಂಗ, ಶಾಸಕರ ಹೆಂಗ, ಒಬ್ಬೊಬ್ರು ಒಂದೊಂದು ಮುಸ್ತುಗಳಿದ್ದಂಗ. ಒಂದು ಸಲ ಗೆದ್ದು MLA ಆದ ಪ್ರದೀಪ್ ಈಶ್ವರ್ ಡೈಲಾಗ್ಗಳಿಂತೂ ಭಾರಿ ಎಂಟರ್ಟೈನ್ಮೆಂಟ್. ನೀವೇ ಭರವಸೆ ಕೊಟ್ಟಿದ್ರಿ 4 ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ. ಯಾವ ರಸ್ತೆ? ಗೋಲ್ಡ್ ಬಜಾರ್ ರಸ್ತೆ, ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ, ಬಜಾರ್ ರಸ್ತೆ, ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ. 6 ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು, ಇನ್ನೂ ಕೂಡ ಆಗಿಲ್ಲ. 4 ತಿಂಗಳು ಡೆಡ್ಲೈನ್ ನೀವೇ ಕೊಟ್ಟಿದ್ರಂತೆ. ಮೇಡಮ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ, ನಮ್ಮ ಮಾವ ಏನಾದ್ರೂ FD ಸೆಕ್ರೆಟರಿ ಆಗಿದ್ರೆ ನೀವು ಹಿಂಗೆ ಡೈಲಾಗ್ ಹೊಡೆಯೋಕೆ ಮುಂಚೆ ನಿಮ್ಮ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ಡೈಲಾಗ್ ಅಂದ್ರೆ 4 ತಿಂಗಳ ಡೆಡ್ಲೈನ್, 4 ತಿಂಗಳ ಡೆಡ್ಲೈನ್ ಡೈಲಾಗ್ ಹೊಡೆಯೋಕೆ ಮುಂಚೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಮಾವ ಇಲ್ಲ ಅಂತ ತಿಳ್ಕೊಳ್ಳಿಲ್ವಾ ಸರ್? ನೋ ಮೇಡಮ್, ನೋ. ಅಲ್ಲ, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬರೀ ಡೈಲಾಗ್ ಹೊಡಿಯೋದಂತ ಟ್ರೋಲ್ ಆಗೋದಂತ ಅಷ್ಟು ಮಾಡಿದ್ರ ನೆಕ್ಸ್ಟ್ ಮಂದಿ ಮತ್ತ ಹೊಳ್ಳಿ ಇವ್ರನ್ನ ಗೆಲ್ಲಿಸ್ತಾರಂತ ತಿಳ್ಕೊಂಡಿರ್ಬೇಕು ಇವ್ರು. ಅದು ಬಿಡ್ರಪ್ಪ, ಈ ಮನುಷ್ಯ ಯತ್ನಾಳ್ ಅವ್ರ ವಿರುದ್ಧ ಗೆಲ್ತೀನಿ ಅಂತ ಚಾಲೆಂಜ್ ಬೇರೆ ಹಾಕ್ತಾರ. ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನೀವು ಫೈರ್ ಬ್ರ್ಯಾಂಡ್ ತಾನೆ, ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನನ್ನ ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಲ್ತೀನಿ, ನಿಮ್ಮನ್ನ ಬೀಳಿಸ್ತೀನ ಅಲ್ವಾ ಚೆಕ್ ಮಾಡ್ಲಿಬೇಕು. ಅಲ್ಪನಿಗೆ ಐಶ್ವರ್ಯ ಬಂದ್ರ ಅರ್ಧ ರಾತ್ರಿ ಕೊಡೆ ಹಿಡಿದ್ನಂತ ಹಂಗಾಯ್ತು ನೋಡ್ರಪ್ಪ. ಬಿಟ್ರ ಮುಂದೊಂದ್ ದಿನ ಮೋದಿಜಿ ವಿರುದ್ಧನು ನಿಲ್ತೀನಿ ಅಂತ ಅಂತಾರೋ, ಗೆಲ್ತೀನಿ ಅಂತಾರೋ, ಯಾರಿಗ ಗೊತ್ತ್ರಿ ಅಂತವ್ರು. ಇನ್ನೊಂದು ಮುಖ್ಯವಾದ ವಿಷಯ, ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು ಮೊಬೈಲ್ ಹ್ಯಾಕ್ ಆಗ್ಯದಂತ. ಯಾರು ರೊಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತ ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ವಿಷಯ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು. ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹುಷಾರಾಗಿರಿ. ಪ್ರಿಯಾಂಕಾ ಫೋನಿಂದ, ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ನೀವು ನಿಮ್ಮ ಮೊಬೈಲ್ ಅನ್ನ ಎಚ್ಚರದಿಂದ ಇಟ್ಕೋರಪ್ಪ. ಯಾವುದೇ ಕಾಲ್ ಇಂಥವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.